ಗೈಸ್ ಎಷ್ಟು ಶಕೆ ಅಂತೀರಾ. ನನಗೆ ಇವತ್ತು ಸ್ಯಾಟರ್ಡೇ ಆಯಿತಾ ರಜಾ, ನಾನು ಆರಾಮ್ಸೆ ಮಲ್ಕೋಬೋದು. ಬಿಕಾಸ್ ಎವ್ರಿ ಡೇ ನಾನು 4 ಗಂಟೆಗೆ ಎದ್ದಿರ್ತೀನಿ, ಅಟ್ಲೀಸ್ಟ್ ಸ್ಯಾಟರ್ಡೇ ಮಲ್ಕೋಬೋದು. ಬಟ್ ನನಗೆ ಕಮಿಟ್ಮೆಂಟ್ಸ್ ಅಂದರೆ ಕಮಿಟ್ಮೆಂಟ್ ಅಷ್ಟೇ. ಸೊ ಇವಾಗ ನನಗೆ ಯೋಗ ಇರುತ್ತೆ ಎವ್ರಿ ಡೇ 6 to 7, ಮಾರ್ನಿಂಗ್ 6 to 7 AM. ಸೊ ಇವತ್ತೂ ಮಿಸ್ ಮಾಡೋದ ನಾನು ಸ್ಯಾಟರ್ಡೆ. ಇವತ್ತು ಯೋಗದಲ್ಲಿ ಚೇರ್ ಯೋಗ ಆಯಿತು, ತುಂಬ ಚೆನ್ನಾಗಿತ್ತು. ಯಪ್ಪ ಏನು ಸೆಕೆ ಅಂತೀರ, ಎಲ್ಲ ಕಡೆಯಿಂದ ನೀರು ಇಳಿತಾ ಇರುತ್ತೆ. ನಾನು ಮತ್ತು ನಮ್ಮ ಮಾಮ್ ಫ್ಯಾನ್ ಹಾಕ್ಕೊಬಿಡಿ ಅಂತಾರೆ, ಫ್ಯಾನ್ ಹಾಕ್ಕೋತೀನಿ, ಕಿಟಕಿ ಓಪನ್ ಇಟ್ಟಿರ್ತೀನಿ. ಏನು ಮಾಡಿದ್ರೂ ಸಿಕ್ಕಾಪಟ್ಟೆ ಬೆವರು ಬರ್ತದೆ. ಎಷ್ಟು ಸೆಕೆ ಆಗ್ತಿದೆ ಅಂದರೆ ಇನ್ನೂ 4 days ಅದು ಹೆಂಗೆ ತಡ್ಕೋಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಯೋಗ ಆಯಿತು. ಇವಾಗ 7:15 AM, ಅಂದರೆ ಅವರೆಲ್ಲ ಕಂಪ್ಲೀಟ್ ಸೆಷನ್ ಮುಗಿಸೋ ತನಕ 7:10 ಹಾಗಾಗುತ್ತೆ. ಸೊ ಚೇರಲ್ಲಿ ಯೋಗ ಮಾಡಿದ್ದಾಯಿತು ಫಸ್ಟ್ ಟೈಮ್. ಏನಂದರೆ ಇವಾಗ ಸ್ವಲ್ಪ ಬಟ್ಟೆ ಜೋಡ್ಸೋಕ್ಕಿದೆ. ನಾನು ಏನು ಮಾಡ್ತೀನಿ, ನಾನು ಬಂದಿದ್ದು ಇಲ್ಲಿ ಬ್ಯಾಗ್ ಇಟ್ಟಿರ್ತೀನಿ. ನನ್ನ ತಂಗಿ ನೋಡಿ ಎಲ್ಲ ತೆಗ್ದು ಆಚೆ ಇಟ್ಟಿದ್ದಾಳೆ. ಅವಳ ಹತ್ರ ಎಷ್ಟು ಬಯಸ್ಕೊತಾಳೆ ಅಂದರೆ, ನಾನು ಹೇಳಿರ್ತೀನಿ ನನ್ನ ಬಟ್ಟೆ ಮುಟ್ಬೇಡ, ನಾನು ವಾಪಸ್ ತೊಗೊಂಡೋಗ್ಬೇಕಾದ್ರೆ ಮರ್ತೋಗ್ತೀನಿ ಅಂತ. ಬಟ್ ಸ್ಟಿಲ್ ಅವಳಿಗೆ ತೆಗ್ದು ನೋಡೋ ತನಕ ಸಮಾಧಾನ. ಎಲ್ಲ ತೆಗ್ದು ನೋಡಿ ಎಲ್ಲ ತೆಗ್ದು ನೋಡಿ, ನೀನು ಹಳದಿಗೆ ಏನು ಹಾಕೋತ್ಯಾ, ಸಾರಿ ಮದುವೆಗೆ ಏನು ಹಾಕೋತ್ಯಾ, ರಿಸೆಪ್ಷನ್ಗೆ ಏನು ಹಾಕೋತ್ಯಾ ಅಂತ ಕೇಳಿಕೊಂಡು ಎಲ್ಲ ಹಾಗೆ ಬಿಸಾಕಿ ಹೋಗಿದ್ದಾಳೆ. ಅವಳಿಗೆ ನೈಟ್ ಶಿಫ್ಟು, ಅದೇ ಬರಲಿ ಅಂತ ಕಾಯ್ತಾಯಿದ್ದೀನಿ ಅವಳಿಗೆ ಬೈಯೋಕ್ಕೆ. ಸೊ ಇದೆಲ್ಲ ರಿಟರ್ನ್ ಹಾಕಿ ಡ್ರೆಸ್ ಎಲ್ಲ ಹೀಗೆ ಬಿಟ್ಬಿಟ್ಟಿದ್ದೀನಿ. ಇವಾಗೆಲ್ಲ ಮಡ್ಚಿಡಬೇಕು. ಆಮೇಲೆ ಇದು ನಿನ್ನೆ ಫಂಕ್ಷನ್ಗೆ ಉಟ್ಕೊಂಡು ಹೋಗಿದ್ದು ಸ್ಯಾರಿ. ನನಗೇನು ಏನು ಅಭ್ಯಾಸ ಅಂದರೆ, ಅದು ಎಷ್ಟಾದರೂ ಕಾಸ್ಟ್ಲಿ ಸ್ಯಾರಿ ಆಗಿರಲಿ ಅದನ್ನು ನಾನು ತೊಳಿಲೇಬೇಕು ಒಂದು ಸರಿ ಉಟ್ಕೊಂಡ್ಮೇಲೆ. ಸೊ ಇದೆರಡು ಇಟ್ಟಿದ್ದೀನಿ, ಇವಾಗ ತೊಳೆಯೋಕೆ ತೊಗೊಂಡು ಹೋಗ್ತೀನಿ. ಎರಡನ್ನೂ ತೊಳೆದಾಕ್ಬಿಟ್ರೆ, ಇವತ್ತು ಸ್ಯಾಟರ್ಡೆ ಸಂಡೇ ಅಲ್ವಾ. ಸೊ ನನಗೆ ಸ್ಯಾಟರ್ಡೆ ಸಂಡೇ ಮಂಡೇ 3 days ರಜಾ ಇದೆ. ಸೊ ಹಾಗಾಗಿ ಇವಾಗ ನಾನು ಅಜ್ಜಿ ಮನೆಗೆ ಹೊರಟಿದ್ದೀನಿ, ಅಂದರೆ 10 ಹಾಗೆ ಬಸ್ಸಿಗೆ ಹೋಗ್ತೀನಿ. ಸೊ ಫಸ್ಟು ನನ್ನ ಬ್ಯಾಗ್ನ ಮಡ್ಚ್ಕೊಂಡು ಇಟ್ಬಿಡ್ತೀನಿ. ಅದಾದಮೇಲೆ ಇದೆರಡು ಮತ್ತು ಸ್ವಲ್ಪ ಕೈಯಲ್ಲಿ ತೊಳೆಯೋದಿದೆ, ಅಂದರೆ ಇದೆಲ್ಲ ಕೈಯಲ್ಲೇ ತೊಳೆಯೋದಲ್ವ. ಸೊ ನಾನೇ ತೊಳೆದಾಕ್ಬಿಡ್ತೀನಿ, ನಾನು ಅಮ್ಮಂಗೆ ಕೊಡಲ್ಲ. ಇದೆಲ್ಲ ತೊಳೆದಾಕ್ತೀನಿ. ಅದಾದಮೇಲೆ ಬಟ್ಟೆ ಮಡ್ಚಿಡಬೇಕು. ನನ್ನ ಬ್ಯಾಗ್ನ ನಾನು ಹೆಂಗೆ ತಂದಿರ್ತೀನೋ ಹಾಗೆ ಇಟ್ಟಿರ್ತೀನಿ, ಓಪನ್ ಮಾಡಿ ಎಲ್ಲೂ ಬಿಸಾಕಲ್ಲ. ಬಿಕಾಸ್ ನಾನು ಹೋಗ್ಬೇಕಾದ್ರೆ ಮರ್ತೋಗ್ಬಿಟ್ಟಿರ್ತೀನಿ ಏನು ತೊಗೋಬೇಕು, ಅಂದರೆ ಏನು ತಂದಿರ್ತೀನೋ ಮರ್ತುಬಿಟ್ಟಿರ್ತೀನಿ. ಆಮೇಲೆ ಅಲ್ಲಿ ಹೋಗಿ ನಾನು ಮತ್ತೆ ಹುಡ್ಕೋಕ್ಕಾಗಲ್ಲ. ಸೊ ಹಂಗಾಗಿ ಆ ಬ್ಯಾಗ್ನ ಯಾವತ್ತೂ ನಾನು ಓಪನ್ನೇ ಮಾಡಲ್ಲ. ಓಪನ್ ಮಾಡಿದ್ರು ಅಲ್ಲಿಗೆ ವಾಪಸ್ ಹಾಕ್ತಾಯಿರ್ತೀನಿ. ಅವಳು ನೋಡಿ ಎಲ್ಲ ಎತ್ತಿಟ್ಟಿದ್ದಾಳೆ. ಇವಾಗೆಲ್ಲ ಮತ್ತೆ ಜೋಡಿಸ್ಬೇಕು. ಸೊ ಇದನ್ನು ತೊಳಿಬೇಕು. ಅದಾದಮೇಲೆ ತಿಂಡಿ ತಿಂದ್ಕೊಂಡು ಹೊರಡೋದಷ್ಟೇ ಗೈಸ್ ಇವತ್ತು. ನನ್ನ ತಮ್ಮ ಶಕೆ ತಡ್ಕೊಳಕ್ಕಾಗದೆ ಹೊರಗಡೆ ಇದಿರುತ್ತಲ್ಲ, ಏನಿದು ಕಾರಿಡಾರ್, ಅಲ್ಲಿ ಏನಪ್ಪ ಇದು ಸೊಳ್ಳೆ ಪರ್ದೆನ ಕಟ್ಕೊಂಡು ಮಲಗ್ತೀನಿ ಅಂತ ಹೋದ. ರಾತ್ರಿ 1:15ಗೆ ಬಾಗಿಲು ತಡ್ತಾ ಇದ್ದಾನೆ, ಒಳಗೆ ಬರ್ತೀನಿ ಅಂತೇಳಿ ಅಂತ. ಸೊ ಆಮೇಲೆ ಒಳಗೆ ಬಂದ ಅವನು 1:15ಗೆ. ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಅಂಥೇಳಿ ಮಲಗಿದ್ದ. ಬಟ್ ರಾತ್ರಿ ಗಾಳಿ ಬಂದಿಲ್ಲ ಅಂತೆ. ಸೊ ಹಂಗಾಗಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೇನಿಲ್ಲ, ಇವತ್ತು ಸ್ಯಾಟರ್ಡೆ. ಸೊ ನನಗೆ ಫುಲ್ ರಜಾ ಇರುತ್ತೆ. ಹಾಗಾಗಿ ಇವತ್ತು ಅಜ್ಜಿ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ. ಇವತ್ತು ಕೂಡ ನಮ್ಮಮ್ಮ ತಿಂಡಿಗೆ ನುಗ್ಗೆಕಾಯಿ ಸೊಪ್ಪಿನ ಚಟ್ನಿ ಮಾಡಿದ್ದಾರೆ. ಅದನ್ನು ಜೊತೆಗೆ ರೊಟ್ಟಿ ಮಾಡಿದರು. ಇವತ್ತು ದೋಸೆ ಏನಿರಲಿಲ್ಲ. ನಮ್ಮನೇಲಿ ಆಲ್ಮೋಸ್ಟ್ ಬ್ಲ್ಯಾಕ್ ಟೀನೇ ಕುಡಿಯೋದು, ಅಂದರೆ ಅದು ನ್ಯಾಚುರಲ್ ತುಪ್ಪ ಬರುತ್ತಲ್ಲ, ಅಂದರೆ ಫಸ್ಟು ಏನಪ್ಪ ಅದು ಬೆಲ್ಲ ತೆಗ್ದಾಗ ತರ್ತಾರಲ್ಲ ಬೆಲ್ಲ. ಸೊ ಅದರಲ್ಲೇ ಇಟ್ಟಿರ್ತಾರೆ, ಅದನ್ನು ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನೇ ಟೀ ಮಾಡೋದು, ಬ್ಲ್ಯಾಕ್ ಟೀ. ಅದಾದಮೇಲೆ ನನಗೆ ಅಮ್ಮ ರಾಗಿ ರೊಟ್ಟಿ ಮಾಡಿಕೊಟ್ರು. ನನಗೆ ರಾಗಿ ರೊಟ್ಟಿ ಇಷ್ಟ. ಸೊ ಹಂಗಾಗಿ ಅದನ್ನೇ ಮಾಡಿಸ್ಕೊಂಡೆ ತಿಂಡಿಗೆ ನಾನು. ಗೈಸ್ ಯೋಗ ಮಾಡಿ ಸುಸ್ತಾಗಿ ಕೆಳಗೆ ಹೋಗ್ಬಿಟ್ಟೆ. ಕೆಳಗೆ ಹೋಗಿ ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡಿ ನನಗೆ ರಾಗಿ ರೊಟ್ಟಿ ಮಾಡಿಸ್ಕೊಂಡು ತಿಂದ್ಕೊಂಡು ಇವಾಗ ಬಂದಿದ್ದೀನಿ. ಇವಾಗ ಟೈಮ್ ಬಂದು 9:30. ಸೊ ಇವಾಗ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಬೇಗ ಬೇಗ ಹೋಗ್ಬಿಡೋಣ. ಅಲ್ಲಿ ಹೋದರೆ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಹೋಗಿ ಬರ್ತಾರೆ ಬಸ್ಸಿಗೆ ಹೋದರೆ. ಸೊ ಬನ್ನಿ ಗೈಸ್ ಬೇಗ ಬೇಗ. ಆ್ಯಕ್ಚುಲಿ 2 ಆರ್ಡ್ರ್ ಬಂದಿದೆ, ನಿಮಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಶಕೆ ಅಲ್ವಾ. ಸೊ ಹಾಗಾಗಿ ಚುಕ್ಕಿಗೆ ಒಂದು ನಾರ್ಮಲ್ ಏನಂತೀರ ಸ್ಲೀವ್ಲೆಸ್ ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಈ ಥರ ಅಷ್ಟೇ. ಇದು ಏನಂತಾರೆ ಪಟ್ಟಿ ಬರುತ್ತೆ ಅಷ್ಟೇ. ಇದರಲ್ಲಿ ಐ ಲವ್ ಮಾಮ್ ಆ್ಯಂಡ್ ಡ್ಯಾಡ್ ಅಂತ ಇದೆ. ಇದು ಒಂದು ಬಂದಿದೆ. ಅದಾದಮೇಲೆ ಇದು ಜುಮ್ಕಿಗೆ ಹಾಕೋದು ಈ ಥರ ಇದೆ, ಅಂದರೆ ಕಾಣಿಸ್ತಿದೆಯಾ, ಕಲರ್ 3 ಲೇಯರ್ಸ್ ಇದೆ. 2 ಚಿಕ್ಕ ಚಿಕ್ಕ ಮಣಿ, ಇನ್ನೊಂದು ದೊಡ್ಡ ಮಣಿ ಇನ್ ದ ಸೆನ್ಸ್ ಅದರಲ್ಲಿ ಸ್ಟೋನ್ಸ್ ಇದೆ, ರೆಡ್, ವೈಟ್ ಮತ್ತು ಗ್ರೀನ್ ಇದೆ. ಸೊ ನಾನು ಓಪನ್ ಮಾಡಿ ನೋಡಿಲ್ಲ, ನನಗೆ ಟೈಮ್ ಇಲ್ಲ.
ಇವಾಗ ತೋರಿಸ್ದೆ ಅಷ್ಟೇ ನಿಮಗೆ 2 ಆರ್ಡ್ರ್ ಬಂದಿದೆ ಅಂಥೇಳಿ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ನಾನು ಅರ್ಜೆಂಟಾಗಿ ಊರಿಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ನೋಡಿ ಈ ಥರ ಇದೆ ಚಿಕ್ಕ ಫ್ರಾಕು. ಮೇ ಬಿ ಚುಕ್ಕಿಗೆ ಸಣ್ಣದಾಗುತ್ತೋ ನಂಗೆ ಗೊತ್ತಿಲ್ಲ. ಇದು ನಾನು 1 ಇಯರ್ಗೆ ತೊಗೊಂಡಿದ್ದು. ಅವಳು ಇವಾಗ 1 ಇಯರ್ ಆಗ್ತಾಯಿದೆ ಜೂನಲ್ಲಿ. ಸಣ್ಣದಾಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ನೋಡೋಣ, ನಾನು ಟ್ರೈ ಮಾಡಿ ನೋಡ್ತೀನಿ. ಅವಳ ಮೇಲೆ ಟೈಟ್ ಅಲ್ಲ ಮಗಳೇ, ನಿಂಗೆ ಟೈಟು ಕಣಿ. ಎಕ್ಸ್ಟೆಂಡ್ ಮಾಡೋಣ ಟೈಟು. ಓಕೆ, ನಿಂತಾಳೆ ಅಲ್ಲೇ ಸ್ವಲ್ಪ ಹೊತ್ತು. ನಿಂಚಳೆ. ಐ ಲವ್ ಮಾಮ್ ಆ್ಯಂಡ್ ಡ್ಯಾಡ್. ಆ ಡ್ರೆಸ್ಸು ಚುಕ್ಕಿಗೆ ಆಗಲಿಲ್ಲ. ನಾನು ರಿಟರ್ನ್ ಮಾಡೋಣ ಅಂತ ಹೋದರೆ ನಮ್ಮಮ್ಮ ಯಾವುದೋ ಒಂದು ನಾಮಕರಣ ಇದೆಯಂತೆ, ಸೊ ಅದಕ್ಕೆ ಕೊಡ್ತೀನಿ ಅಂತ ಇಸ್ಕೊಂಡ್ರು. ಆ ಪಾಪುಗಾಗುತ್ತೆ, ಅದೇನು ನ್ಯೂ ಬಾರ್ನ್ ಬೇಬಿ, ಸೊ ಆಗುತ್ತೆ. ಹಾಗಾಗಿ ಅದನ್ನು ಅವ್ರಿಗೆ ಕೊಟ್ಟು ಬಂದೆ. ಬನ್ನಿ ಇವಾಗ ಫಸ್ಟ್ ಕ್ಲೀನ್ ಮಾಡೋಣ. ಸುಸ್ತಾಗ್ತದೆ ನನಗೆ, ಬಟ್ ಕ್ಲೀನ್ ಮಾಡಲೇಬೇಕು. ಗೈಸ್ ಫೈನಲಿ ಎಲ್ಲ ಜೋಡಿಸಾಯಿತು. ಇವಾಗ ಎತ್ತಿಡ್ಕೋಬೇಕಷ್ಟೇ. ಏನಂದರೆ ನಾವು ಹೋಗೋಕ್ಕೂ ಮುಂಚೆ ನನ್ನ ಬ್ಯಾಗ್ನ ಪ್ಯಾಕ್ ಮಾಡಿ ಹೋಗ್ಬಿಡೋಣ ಅಂತ. ಎಲ್ಲೂ ಏನೂ ಮಿಸ್ ಆಗಬಾರ್ದು. ಇದೆಲ್ಲ ನಾನು ಮದುವೆಗೆ ಹಾಕೋದು. ಸೊ ಎಲ್ಲನೂ ನಾನೆಲ್ಲನೂ ತುಂಬ ನೀಟಾಗಿ ಇಟ್ಕೋತೀನಿ. ಸೊ ಇದು ಮದುವೆ ಮನೆಗೆ ಹಾಕೋದು. ಇದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಈ ಸರ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ. ಇದು ನಾನು ಚೆಕ್ ಮಾಡಿಲ್ಲ, ನಾಳೆ ಚೆಕ್ ಮಾಡ್ತೀನಿ ಬಂದಮೇಲೆ ವಾಪಸ್ಸು. ಈ ಬ್ಲೌಸ್ ನಂದು ನಮ್ಮಮ್ಮಂಗೆ ಕೊಡೋಣ ಅಂತಿದ್ದೀನಿ. ಅವರು ಒಂದು ಸ್ಯಾರಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನೇನು ಹಾಕ್ತಾನೆ ಇಲ್ಲ ಈ ಬ್ಲೌಸ್ನ. ಸೊ ಹಾಗಾಗಿ ಅದಾದಮೇಲೆ ಈ ಸ್ಯಾರಿ ತೊಳೆಯೋಣ ಅಂತ ಹೇಳಿ ಇಟ್ಟೆ. ಇದು ನಾನು ಶಿರ್ಡಿಗೆ ಹೋಗಿದಾಗ ತಂದಿದ್ದು ಇನ್ನೂ ಕೊಟ್ಟೆ ಇಲ್ಲ. ಈ ಚಿಕ್ಕದು ನಮ್ಮ ಅಜ್ಜಿ ಮನೆಗೆ, ಇದು ನಮ್ಮ ಮನೆಯಲ್ಲೇ ಇಡೋಣ ಅಂತ. ಆ್ಯಂಡ್ ಕೀ ಬಂಚ್ಗಳಿದೆ, ಇದೆಲ್ಲ ಕೊಟ್ಟೇ ಇಲ್ಲ ನಾನು ಯಾರಿಗೂ. ಇವಾಗ ನೆನಪಾಯ್ತು ನನಗೆ. ಈ ಪ್ರಸಾದ ಒಂದಿನಕ್ಕೆ ಖಾಲಿ ಮಾಡಬೇಕು. ನಾನು ಬಂದೇನು ಆಲ್ಮೋಸ್ಟ್ 1 ತಿಂಗಳು ಮೇಲಾಗಿದೆ ಅಲ್ವಾ. ಸೊ ಏನು ಮಾಡೋದು ಗೊತ್ತಿಲ್ಲ. ಇವಾಗ ನಾನು ಊರಿಗೆ ಹೋಗ್ಬೇಕಾದ್ರೆ ಲಗೇಜನ್ನು ಪ್ಯಾಕ್ ಮಾಡಲ್ಲ, ಬಿಕಾಸ್ ನಾನು ಇರೋದೇ ನಾಳೆ ವಾಪಸ್ ಬಂದುಬಿಡ್ತೀನಿ. ಸೊ ಹಂಗಾಗಿ ಅಲ್ಲೇ ಇರೋದೇನೋ ಬಟ್ಟೆ ಹಾಕೋತೀನಿ. ಇಲ್ಲಿಂದ ಪ್ಯಾಕ್ ಮುಗಿಸ್ಕೊಂಡು ಹೊರಟ್ರೆ ಆಯ್ತು ಅಷ್ಟೇ. ನಾನು ಗೈಸ್ ಇಲ್ಲೇನು ಕಾಣಿಸ್ತಿದ್ಯೋ ರೆಡ್ ಕಲರ್ ಸಾಯಿಬಾಬಾ ಅಲ್ಲ, ಕೇಸರಿ ಕಲರ್ ಸಾಯಿಬಾಬಾ. ಇದು ನಾನು ಮುಂಚೆ ತೊಗೊಂಡು ಪೂಜೆ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಒಂದು 10 ವರ್ಷದ ಹಿಂದಿಂದು ಅಂದ್ಕೊಳ್ಳಿ. ಇನ್ನೂ ಪಾಪ ಏನೂ ಹೋಗಿಲ್ಲ, ತುಂಬ ಚೆನ್ನಾಗಿದೆ. ನಾನು ಅದಕ್ಕೆ ತುಂಬ ವಾರಗಳ ಕಾಲ ಅದೆಲ್ಲ ಪೂಜೆ ಮಾಡ್ತಾರಲ್ಲ, ಸೊ ಅದೆಲ್ಲ ಮಾಡಿದ್ದೆ. ಇದು ಹೊಸ, ಅದು ಇವಾಗ ಇಟ್ಟಿದ್ದೀನಲ್ಲ ಈ ಸಾಯಿಬಾಬಾ ಶಿರಡಿಯಿಂದ ತಂದಿರೋದು. ಇದು ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ತುಂಬ ವರ್ಷ ಆಯಿತು, 10+ ಇಯರ್ಸ್ ಆಯಿತು ಅಂದ್ಕೊಳ್ಳಿ. ಇನ್ನೂ ಪಾಪ ಅಷ್ಟೇ ಚೆನ್ನಾಗಿದೆ. ಗೈಸ್ ಫೈನಲಿ ಎಷ್ಟು ನೀಟಾಗಿ ಜೋಡಿಸಿದ್ದೀನಿ ನೋಡಿ. ಈ ಕವರು ಇಲ್ಲಿಡೋದಲ್ಲ, ನಮ್ಮ ಅಜ್ಜಿ ಮನೆಗೆ ತೊಗೊಂಡು ಹೋಗೋದು. ಸೊ ಎಲ್ಲ ಜೋಡಿಸಾಯಿತು. ಮನೆ ನೀಟಾಗಿ ಜೋಡಿಸಿದ್ರೆ ಮನೆ ನೋಡೋಕ್ಕೆ ಚೆನ್ನಾಗಿರುತ್ತಲ್ವ. ಇಲ್ಲಿ ನೋಡಿ ಫುಲ್ ಎಲ್ಲ ಹರಡ್ಬಿಟ್ಟಿದ್ದೀನಿ ಅಲ್ಲಿ ಜೋಡ್ಸೋಕ್ಕೆ ಹೋಗಿ. ಸೊ ಇದೆಲ್ಲ ತೊಳೆಯೋಕ್ಕಿಟ್ಟಿದ್ದೀನಿ. ಇದೆಲ್ಲ ತೊಳ್ಕೊಂಡ್ಬಿಟ್ಟು ಈ ಬ್ಲೌಸ್ನ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು, ಇದು ಆ್ಯಕ್ಚುಲಿ ತುಂಬ ಚೆಂದ ಡಿಸೈನ್ ಇದೆ. ಅಂದರೆ ಇದು ಏನು ವರ್ಕ್ ಅಂತೀರಾ, ಮಷಿನ್ ವರ್ಕ್ ಇದೆ. ಸೊ ಇದನ್ನವ್ರಿಗೆ ಕೊಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಗೈಸ್ ಫೈನಲಿ ಊರಿಗೆ ಹೊರಟಿದ್ದೀನಿ. ಸೊ ಫೈನಲಿ ಹೊರಟೆ. ನಾನು ಹೊರಟಾಗ ಟೈಮ್ ಬಂದು 12 ಗಂಟೆ. ನಾನು ಬಸ್ಗೆ ಹೋಗ್ಬೇಕು ಇವಾಗ. ನನ್ನ ತಮ್ಮಂಗೆ ಬೇರೆ ಕೆಲಸ ಇದೆ. ಸೊ ಹಾಗಾಗಿ ಅದೇ ನಂಗೆ ಗೊತ್ತಿಲ್ಲ ಎಷ್ಟು ಗಂಟೆಗೆ ಯಾವ್ದು ಬಸ್ ಇದೆ ಅಂತ ಹೇಳಿ ಅಂತ. ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಹೋದರೆ ಗೌರ್ಮೆಂಟ್ ಪ್ರೈವೇಟ್ ಎರಡೂ ಅಲ್ಲೇ ಬರುತ್ತೆ. ಸೊ ಗೊತ್ತಾಗುತ್ತೆ, 2 ಬಸ್ ಹೋದ್ರೂ ಗೊತ್ತಾಗುತ್ತೆ. ಹಾಗಾಗಿ ನಾನು ನನಗೆ ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಬಿಡು ಅಂತ ಹೇಳಿದೆ. ಬಟ್ ಎಲ್ಲ ಟೈಮಲ್ಲೂ ಬಸ್ಗಳಿರಲ್ಲ ಗೈಸ್. ಸೊ ನಾನು ಏನು ಮಾಡ್ಬೋದು ಅಂದರೆ 2 ಆಪ್ಷನ್ ಇದೆ. ಒಂದು ತಾಳ್ಗುಪ್ಪ ಹೋಗಿ ಇಳ್ಕೊಂಡು ಹೋಗ್ಬೋದು, ಅಲ್ಲಿಗೆ ಬರೋಕ್ಕೆ ಹೇಳ್ಬೋದು. ಇಲ್ಲಾಂದರೆ ಅಲ್ಲಿಂದ ಬೇರೆ ಬಸ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಸೊ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಹೇಳಿ ಅಂತ. ಇನ್ನು ನಾನು ಡಿಸೈಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಅಲ್ಲಿ ಹೋಗಿ ಒಂದು ಸರಿ ಎಲ್ಲ ನೋಡಿಕೊಂಡೇ ಮಾಡಬೇಕು. ಆ್ಯಕ್ಚುಲಿ ಇವನೇ ಬಿಟ್ಬಿಡ್ತಿದ್ದ, ಬಟ್ ಅವನಿಗೇನೋ ಬೇರೆ ಕೆಲಸ ಇದೆ, ಅವನ ಕ್ಲೈಂಟ್ ವಿಸಿಟ್ ಇದೆ. ಸೊ ಹಾಗಾಗಿ ಅವ್ನು ಸ್ವಲ್ಪ ಬ್ಯುಸಿ ಇದ್ದಾನೆ. ಹಾಗಾಗಿ ನಾನೇ ಹೊರಟೆ ಹೋಗಿ. ನನ್ನ ತಮ್ಮ ಬಿಟ್ಟು ಹೋಗ್ಬಿಟ್ಟ. ಇವಾಗ ಮೇ ಬಿ ಗೌರ್ಮೆಂಟ್ ಬಸ್ ಇದೆ, ಇಲ್ಲ ಅಂತಂದರೆ ಪ್ರೈವೇಟ್ ಬರುತ್ತೆ. ಇದು ನಮ್ಮ ಸಾಗರ KSRTC ಬಸ್ ಸ್ಟಾಪ್. ಏನು ಮಾಡಲಿ, ಒಳಗೆ ಹೋಗ್ಲಾ ಒಂದ್ಸರಿ ನೋಡ್ಕೊಂಡು ಬಂದುಬಿಡ್ತೀನಿ. ನಮ್ಮ ಸಾಗರ ಎಷ್ಟು ಚಂದ ನೋಡಿ. ನಮ್ಮ ಮನೆಯಿಂದ 10 ನಿಮಿಷಕ್ಕೆ ರೈಲ್ವೆ ಸ್ಟೇಷನ್ ಇದೆ, ಹಾಗೆ ಬಸ್ ಸ್ಟಾಪ್ ಇದೆ. ಬೆಂಗಳೂರಲ್ಲೇ 2 ಗಂಟೆ ಹೋಗ್ಬೇಕು ನಾವೆಲ್ಲದಕ್ಕೂ. ಸೊ ನನಗೆ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬಸ್ ಇದೆ ಅಂತ. ನನ್ನ ತಮ್ಮಂಗೆ ಬೇರೆ ಕೆಲಸ ಇತ್ತು. ಸೊ ನಾನು ಹಂಗಾಗಿ ಕೇಳಲಿಲ್ಲ ಅವನಿಗೆ ಬಿಡು ಅಂಥೇಳಿ. ಯೂಶ್ವಲಿ ನಾನು ಅಷ್ಟೊಂದು ಡಿಪೆಂಡೆಂಟ್ ಏನಿಲ್ಲ, ನಂದೆಲ್ಲ ನಾನು ನೋಡ್ಕೊಂಡು ಬಿಡ್ತೀನಿ. ಅವನು ಫ್ರೀ ಇದ್ದರೆ ಬಿಡ್ತಾ ಇದ್ದ, ಬಟ್ ಅವ್ನು ಫ್ರೀ ಇಲ್ಲ, ಬ್ಯುಸಿ ಇದ್ದಾನೆ ಅವನ ಕೆಲಸದಲ್ಲಿ. ಸೊ ನೋಡೋಣ ಬನ್ನಿ.
ನಾನು ಹೇಳಿದೆ ಅಲ್ಲ ನನಗೆ ಡೈರೆಕ್ಟ್ ಬಸ್ಸೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತೇಳಿ. ಸೊ ನಾನು ಹೋಗಿ ವಿಚಾರಿಸ್ದೆ, ಅಲ್ಲಿ ಎನ್ಕ್ವೈರಿ ಇರುತ್ತಲ್ವ, ಅಲ್ಲಿ ಹೋಗಿ ವಿಚಾರಿಸ್ದೆ. ಅವ್ರು ಹೇಳಿದ್ರು 2:30ಗೆ ಅಂತೇಳಿ. ನಾನು ಹೋಗಿ ರೀಚ್ ಆಗಿದ್ದು 12:30 PM, ಅಂದರೆ ಆಲ್ಮೋಸ್ಟ್ 2 hours ವೆಯ್ಟ್ ಮಾಡಬೇಕು ಅಂತ. ನಾನು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿಂದ ಬಸ್ಸು ಸಾಗರದಿಂದ ತಾಳಗುಪ್ಪ ಹೋಗ್ತಾಯಿತ್ತು. ಸೊ ನಾನು ಅದೇ ಬಸ್ಗೆ ಹತ್ಕೊಂಡೆ. ಏನಂದರೆ ಗೌರ್ಮೆಂಟ್ ಬಸ್ ಅಲ್ವಾ, ಸೊ ಫ್ರೀ ಕೂಡ. ಆ್ಯಂಡ್ ಏನಂದರೆ ಅಲ್ಲಿ ನಮ್ಮ ಚಿಕ್ಕಪ್ಪ ಬಂದು ಕರ್ಕೊಂಡು ಹೋಗ್ತಾರೆ ಅಥವಾ ನಮ್ಮ ಚಿಕ್ಕಮ್ಮ ಬರ್ತಾರೆ. ಸೊ ಹಂಗಾಗಿ ಈ ಬಸ್ ಹತ್ಕೊಂಡೆ ನಾನು ಹೊರಟೆ. ಇವಾಗ ಗೈಸ್ ಬಸ್ಸು ಡೈರೆಕ್ಟಾಗಿ ನಮ್ಮ ಅಜ್ಜಿ ಮನೆಗೆ ಸಿಕ್ಕಿಲ್ಲ. ಸೊ ಹಂಗಾಗಿ ಚೂರಿಕಟ್ಟೆ ಬಂದೆ. ಇಲ್ಲಿಂದ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಕರ್ಕೊಂಡೋಗೋಕ್ಕೆ. ಚೂರಿಕಟ್ಟೆಯಿಂದ ಹಿಂಗೆ ಹೋದ್ರೂ ಬರುತ್ತೆ. ನಮ್ಮ ಅಜ್ಜಿ ಊರು ಎಷ್ಟು ಚಂದ ನೋಡಿ ಗೈಸ್. ಇಲ್ಲಿಂದ ಜೋಗ್ ಫಾಲ್ಸ್ ಬರೀ 12 ಕಿಲೋಮೀಟರ್ ಇದೆ. ಹೊನ್ನಾವರ ಹತ್ತಿರ ಇದೆ, ಸಿದ್ದಾಪುರ ಹತ್ತಿರ ಇದೆ, ಶಿರ್ಸಿ ಹತ್ತಿರ ಇದೆ, ಮುರುಡೇಶ್ವರ ಸ್ವಲ್ಪ ದೂರ ಆಗುತ್ತೆ. ಬಟ್ ಎಲ್ಲನೂ ಆಲ್ಮೋಸ್ಟ್ ಹತ್ರನೇ ಇದೆ ಇಲ್ಲಿಂದ. ಸೊ ನನಗೆ ಇಲ್ಲಿಂದ ಹೋಗಬೇಕಂದ್ರೆ ಒಂದು 15 ಮಿನಿಟ್ಸ್ ಆಗುತ್ತೆ. 15 ಮಿನಿಟ್ಸ್ ಏನಂತಂದರೆ ನಾನು ಗಾಡೀಲಿ ಹೋಗೋದಲ್ವ, ಏನಲ್ಲಿ ಟ್ರಾಫಿಕ್ಕು ಏನೂ ಇರೋಲ್ಲ. ಬಟ್ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಎಷ್ಟೊತ್ತು ನಾನು ರೀಚ್ ಆದಾಗ ಮೇ ಬಿ 1:15 PM ಆಗಿತ್ತು ಅನಿಸುತ್ತೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಈ ಸ್ಪೆಕ್ಸ್ ನೆನಪಿದ್ಯಾ, ನಾನು ಶಿರ್ಡಿಲಿ ತೊಗೊಂಡಿರೋದು. ಅದನ್ನು ಇವತ್ತೇ ಯೂಸ್ ಮಾಡಿರೋದು, ನಾನು ಯೂಸೇ ಮಾಡಿರಲಿಲ್ಲ. ಯಾವಾಗ ಶಿರ್ಡಿಲಿ ಹಾಕಿದ್ದಷ್ಟೇ ಅದು. ಸೊ ಹಂಗಾಗಿ ಅದನ್ನು ನೆನಪಿಂದ ನಾನು ಬ್ಯಾಗ್ ತೊಗೊಂಡೋಗಿದ್ದೆ ಅಲ್ಲ, ಆಫೀಸ್ ಬ್ಯಾಗು, ಅದರಲ್ಲೇ ಇತ್ತು. ಸೊ ನೆನಪಿಂದ ಅದನ್ನು ಯೂಸ್ ಮಾಡಿದೆ ಈ ಸರಿ. ಬಟ್ ನನಗೆ ತುಂಬ ಹೆಲ್ಪ್ ಆಯಿತು. ತುಂಬ ಕಣ್ಣಿಗೆ ಪ್ರೊಟೆಕ್ಷನ್ ಥರ ಇತ್ತು. ಅಂದರೆ ಕಣ್ಣು ತುಂಬ ಬಿಸಿ ಬಿಸಿ ಆಗ್ತಿರ್ಲಿಲ್ಲ, ತಂಪಾಗಿ ಕೂಲಾಗಿತ್ತು. ಬಿಕಾಸ್ ಸನ್ ಗ್ಲಾಸಸ್ ಅಲ್ವಾ, ಸೊ ಹಾಗಾಗಿ. ಸೊ ಆಲ್ಮೋಸ್ಟ್ ನಾನು ರೀಚ್ ಆಗ್ತಾಯಿದ್ದೆ. ಇನ್ನೇನಿಲ್ಲ, ಇನ್ನೊಂದು 5 ಮಿನಿಟ್ಸ್ ಬಂದುಬಿಟ್ರೆ ಮುಗೀತು. ನಾನು ಆಲ್ಮೋಸ್ಟ್ ರೀಚ್ ಆದಂಗೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾನು ರೀಚ್ ಆದಮೇಲೆ ಇನ್ನೇನಿಲ್ಲ, ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ದಿನ ಏನು ಮಾಡಿದೆ ಅಂತ ಹೇಳಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಮತ್ತೆ ಸಿಗೋಣ. ಬಾಯ್ ಬಾಯ್. ಗೈಸ್, ನಾನು ಬಂದೆ ನಮ್ಮವ್ವ ಮನೆಗೆ. ನಮ್ಮವ್ವನ ಎಕ್ಸ್ಪ್ರೆಷನ್ ತೋರಿಸ್ತೀನಿ ನಿಮಗೆ. ನೋಡಿ, ಅವ್ವ ಮಲ್ಕೊಂಡಿದ್ದಾಳೆ. ಅವಳಿಗೆ ಗೊತ್ತಾಗಲ್ಲ ಪಾಪ. ಹಾಯ್ ಹಾಯ್. ಹ್ಞೂ, ಬರ್ಬೇಕಲ್ಲ ಮತ್ತೆ. ಬಸ್ ಸ್ಟ್ಯಾಂಡ್ ನಡ್ಕೊಂಬಂದ ಆಂಟಿ ಬಾಗ. ಹಾಂ, ಒಳಗಿದ್ರೆ ಮಾತ್ರ ಬಿಸಿಲು. ತಣ್ಣು ಮಗ ತಗೋಬ. ಹಾಂ, ತೊಳ್ಕೊಬೋದು. ತೊಳ್ಕೊಬೋದು. ತಣ್ಣು ಮಗ ತಗೋ. ಊಟ ಆಯ್ತಾ? ಊಟ ಊಟ ಹೋಯ್ತು. ಹಾಂ, ನಿಂದಾಯ್ತಾ? ನಂದಾಯ್ತು. ಆಯಿತು. ರೊಟ್ಟಿ ತಿನ್ನು. ಹೌದು. ಈಗ ಯಾರಿಗೆ ಊಟಬೇಕು? ತೊನ ಮಾಡಿಲ್ಲ, ತೊನ ಮಾಡಿ ಮಗ ತಗೋಬೇಕು. ಹಾಂ ಹಾಂ, ತೊಳ್ಕೊ. ಅಪ್ಪ ನೋಡು ಮಗ ತಗೋಬೇಕು. ಹಾಂ ಹಾಂ.